I'll do it tomorrow. But tomorrow becomes next week, and next week becomes next month. His dreams wait. His excuses don't. One day he wakes up, tomorrow is gone. ಸುಸ್ತಾಗಿ ಬಂದು ಬಿದ್ದಾಗ ಸಡನ್ನಾಗಿ ಒಂದು ನೆನಪಾಯಿತು. ಅದಕ್ಕೆ ನಿಮ್ಮ ಮುಂದೆ ಬಂದು ಹೇಳಾಕತ್ತೀನಿ. ಏನತ್ತಪ್ಪ ಅಂದ್ರೆ ಮೊನ್ನೆ ನಮ್ಮೂರಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ತಕ್ಷಣ ಮೆಜೆಸ್ಟಿಕಲ್ಲಿ ಇಳ್ಕೊಂಡೆ ಮನೆಗೆ ಬರಬೇಕಿತ್ತು. ಹೆಂಗೆ ಬರೋಣ ಅಂತಂದು ಒಂದಿಷ್ಟು ಆಟೋಗಳನ್ನು ಅಥವಾ ಕ್ಯಾಬ್ಗಳನ್ನು ಕೇಳಿದಾಗ 5-6 ಕಿಲೋಮೀಟ್ರ್ ಐತಿ ನಮ್ಮ ಮನೆ ಮೆಜೆಸ್ಟಿಕ್ಕಿಂದ. ಗುರು 400 - 500 ರೂಪಾಯಿ ಕೇಳಾಕತ್ತಾರ. ನಮ್ಮೂರಿಂದನೇ ಬೆಂಗಳೂರಿಗೆ ಬರೋಕ್ಕೆ ನಾನು ಅಷ್ಟಕ್ಕೊಂದು ಅಮೌಂಟ್ ಕೊಟ್ಟಿಲ್ಲ. ಇನ್ನು 5-6 ಕಿಲೋಮೀಟ್ರಿಗೆ ಹೋಗೋಕ್ಕೆ ಏನು ಮಾಡೋಣ ಅಂತಂದು ತಲೆ ಕೆಟ್ಟು ಯೋಚನೆ ಮಾಡ್ಕೊಂಡು ಕುಂತಿದ್ದೆ. ಸಡನ್ನಾಗಿ ನೆನಪಂತು, ಮೊಬೈಲ್ದಾಗ ಆ್ಯಪ್ಸ್ ಅದಾವಲ್ಲ ಒಂದಿಷ್ಟು ಬುಕ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬುಕ್ ಮಾಡೋಕ್ಕಂತಂದು ಆ್ಯಪ್ಸ್ ಓಪನ್ ಮಾಡ್ತೀನಿ. ಅದ್ರಾಗೂ ಬಡ್ಡಿ ಮಗೊಂದು ಕ್ಯಾಬ್ಸು ಮತ್ತು ಆಟೋಗಳಿಗೆ ಎಲ್ಲ 300, 350, 400 ರೂಪಾಯಿ ತೋರ್ಸಾಗತ್ತೈತೆ. ಇನ್ನೇನು ಮಾಡೋಣಪ್ಪ, ಮನೆ ಅಂಕರು ರೀಚ್ ಆಗಲೇಬೇಕು, ನಡ್ಕೊಂತ ಅಂಕರು ಹೋಗೋಕ್ಕಾಗಂಗಿಲ್ಲ. ಒಂದು ಹೊಸ್ದಾಗಿ ಏನಾದರೂ ಟ್ರೈ ಮಾಡೋಣ ಅಂತಂದು ಬೈಕ್ ಟ್ಯಾಕ್ಸಿ ಬುಕ್ ಮಾಡಬೇಕು ಅಂತ ಅಂದ್ಕೊಂಡೆ. ಇತ್ತೀಚೆಗೆ ಕೇಳ್ತಾ ಇರೋ ಈ ನ್ಯೂಸ್ಗಳಿಗೆ ಮತ್ತು ರಿಪೋರ್ಟ್ಸ್ಗಳಿಗೆ ಆ ಬೈಕ್ ಟ್ಯಾಕ್ಸಿ ಬಡ್ಡಿ ಮಗ ಕುಡ್ಕೊಂಬಂದಿರ್ತಾನೋ, ನಿದ್ಗಂಡಾಗ ಬಂದಿರ್ತಾನೋ, ಎಲ್ಲಿ ಸಾಯಿ ಹೊಡ್ಯಾಕೆ ಬಂದಿರ್ತಾನೋ, ಆ ಹೆದರಿಕೆನೂ ಇತ್ತು. ಸೊ ಹಂಗೋ ಹಿಂಗೋ ನೋಡೋಣ, ಹೊಸ್ದಾಗಿ ಟ್ರೈ ಮಾಡೋಣ. ಜೀವನದ ಮೇಲೆ ಬೇಸರಾಗಿ ಅಂಕರು ಹೊಸ್ದಾಗಿ ಟ್ರೈ ಮಾಡ್ತಾ ಇಲ್ಲ. ಏನೋ ಶಾಂತಾಗಿರೋರು, ಅವ್ರಿಗೂ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಗೊತ್ತಿರೋರು, ಕರೆಕ್ಟಾಗಿ ಓಡಿಸೋರು ಸಿಗ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಬುಕ್ ಮಾಡಿದೆ. ಎಲ್ಲೋ ಮಲ್ಲೇಶ್ವರಮಿಂದ ಬರ್ತಾಯಿದ್ದ ಹುಡುಗ, ಪಿಕಪ್ ಮಾಡ್ದೆ. ನನಗೇನು ತಳಮಳ ಆಯ್ತಪ್ಪ ಅಂದ್ರೆ, ಯಾರೋ ಒಬ್ಬ ಸ್ಟ್ರೇಂಜರ್ ಜೊತೆ ಕೂರ್ಬೇಕಲ್ಲಪ್ಪ ಅಲ್ಲಿವರೆಗೂ ಬರೀ ತುಂಬ ಹತ್ತಿರವಾಗಿ ಅಂತಂದು ಅಂದ್ಕೊಂಡು ಯೋಚನೆದಾಗಿದ್ದೆ. ಈ ಕಡೆ ಒಂದು ಬ್ಯಾಗು ಹಿಂದೊಂದು ಬ್ಯಾಗ್ ಹಿಡ್ಕೊಂಡು ಹೊಂಟಿದ್ದೆ. ಹೋಗ್ಬೇಕಾದಾಗ ಮಿನಿಮಮ್ 2-3 ನಿಮಿಷ ಫುಲ್ ಸೈಲೆನ್ಸ್ ಆಗಿತ್ತು. ಅವರು ಮಾತಾಡ್ತಾಯಿಲ್ಲ, ನಾನು ಮಾತಾಡ್ತಾಯಿಲ್ಲ. ಮೊದ್ಲಕ್ಕ ನಂಗೆ ಮಾತು ಅಂದ್ರೆ ಒಟ ಹಚ್ಬಿಟ್ಟದು ಅಂತಂದು ಹಿಂಗೆ ಮಾತಾಡಕತ್ತಿದ್ದೆ. ಹುಡುಗ ಫುಲ್ಲು ಸೀರಿಯಸ್ ಆಗಿದ್ದ. ಏನೋ ಗೊತ್ತಿಲ್ಲ, ಏನೋ ಯೋಚನೆ ಮಾಡ್ತಿದ್ರು, ಏನು ಟೆನ್ಷನ್ದಾಗಿದ್ರು, ಏನೋ ಗೊತ್ತಿಲ್ಲ. ಒಂದು ಸಿಗ್ನಲ್ ಬಂತು, ಹಬ್ಬ ಪುಣ್ಯಕ್ಕೆ ನಿಲ್ಸನ, ಇನ್ನೇನು ಇವಾಗಾರ ಸ್ಟಾರ್ಟ್ ಮಾಡೋಣ ಮಾತಾಡೋದು ಅಂತಂದು. ಸರ ನಮಸ್ಕಾರ, ಫುಲ್ ಟೈಮ್ ಆಗಿ ಇದೆ, ಪ್ರೊಫೆಷ್ನಲ್ ಆಗಿ ಇದೆ, ವರ್ಕ್ ಮಾಡ್ತೀರಾ ಏನು ಅಂತಂದು. ಇಲ್ಲ ಸರ್, ಇದನ್ನು ಮುಗಿಸ್ಕೊಂಡು ಒಂದು 2 hours 3 hours ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ಬೇಕು. ಆಫೀಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬರಬೇಕಾದಾಗ ಮನೆಯಿಂದ ಅಲ್ಲಿ ಒಂದು 2 hours 3 hours ಮಾಡ್ತೀನಿ ಸರ್ ಇದನ್ನು ಅಂತ. ಹಾಂ, ಅದು ಹೆಂಗಪ್ಪ? ಆಫೀಸ್ ವರ್ಕು ಇಟ್ಕೊಂಡು ಆಫೀಸ್ ಮುಂಚೆ 3 ತಾಸು, ಆಫೀಸ್ ಆದಮೇಲೆ 3 ತಾಸು ರೈಡ್ ಮಾಡಿಕೊಂಡು ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಾರೋ ಏನೋ. ವ್ಯಕ್ತಿನ ನೋಡಿದ್ರೆ ಒಂದು 45-50 ವಯಸ್ಸು ಅಂತ ಅನ್ನಿಸ್ತಾ ಇದ್ರು. ಅಂಕಲ್ಲೇ ಅನ್ಕೋದು. ಎಮೋಷ್ನಲ್ ಆಗಿ ತಮ್ಮ ಕಷ್ಟಗಳನ್ನೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕೇಳ್ಕೊಂಡು ಬಂದೆ. ಇನ್ನೇನು ರೈಡ್ ಮೇಲೆ ಕುಂತಬಿಟ್ಟಿನಿ ಬೈಕ್ದಾಗ. ಕೇಳಿದ್ರೆ ತಗೋ, ನನಗೊಂದು ಏನಾದರೂ ಮೋಟಿವೇಶನ್ ಸಿಕ್ಕರೆ ಸಾಕು ಅಂದ್ಕೊಂಡಿದ್ದೆ. ನಾನು ಅಂಕಲ್ಗೆ ಕೇಳಿದೆ, ಅಂಕಲ್ ಏನು ಅಂಕಲ್, ಈ ಇತ್ತೀಚಿನ ದಿನಗಳಲ್ಲಿ ಈ ಆಟೋಗಳು ಕ್ಯಾಬ್ಗಳೆಲ್ಲ ಜಗಳ ತೆಗಿಯಾಕತ್ತಾರ, ಕಿರಿಕ್ ಮಾಡಾಕತ್ತಾರ, ಅಂಥದ್ರಾಗೂ ನೀವು ಎಲ್ಲ ಹೆಂಗೆ ಕಷ್ಟಪಡ್ತೀರಿ, ಯಾರು ನಿಮಗೆ ಹಿಡ್ಕೊಂಡು ಏನೋ ಬೈಯಲ್ವಾ, ಏನೋ ಬೆದರಿಕೆ ಹಾಕಿಲ್ವಾ ಅಂತಂದು ಕೇಳಿದೆ. ಅಂಕಲ್ಗೆ ಆ ಥರ ಕೇಳಿದ ತಕ್ಷಣ ಅಂಕಲ್ ನಗಕತ್ರು. ಯಾಕೆ ನಗಕತ್ರಿ ಇವರು ಅಂತಂದು ನಾ ಯೋಚನೆ ಮಾಡ್ಕತ್ತೆ. ಅದ ಟೈಮಿಗೆ ಸಿಗ್ನಲ್ ಬಂತು. ಸಿಗ್ನಲಿಗೆ ನಿಂತ್ವಿ. ನಮ್ಮ ಗಾಡಿ ಪಕ್ಕ ಒಂದು ಆಟೋ ನಿಂತಿತ್ತು. ಆಟೋದವ ಅಂಕರು ನಮ್ಮ ರೈಡರ್ನ ಗುರಾಯಿಸ್ಕೊಂಡು ನೋಡಾಕತ್ತಿದ್ದ. ಇದು ಎಲ್ಲೇ ನಮ್ಮ ಮೇಲೆ ಇನ್ನೊಂದು ನ್ಯೂಸ್ ಆಗುತ್ತಾ ಅಥವಾ ಇನ್ನೊಂದು ಕೇಸ್ ಆಗುತ್ತಾ ಅನ್ಕೊಂಡು ಕುಂತಿದ್ದೆ. ಅವರು ಗುರಾಯಿಸಾಗತ್ತಿದ್ರು, ನಮ್ಮ ರೈಡರು ಗುರಾಯಿಸಾಗತ್ತಿದ್ರು. ಇಲ್ಲೇನೋ ಜಗಲ್ ಬಂದಿನ ಆಗತ್ತೆ ತಡಿ ಅಂತ ನಾನು ಸುಮ್ಮನೆ ನಿಂತೆ. ಕಡೆಗೂ ಏನಾಯ್ತಪ್ಪ ಅಂದ್ರೆ, ಸಿಗ್ನಲ್ ಬಿಡ್ತು. ಸಿಗ್ನಲ್ ಬಿಡಿದ ತಕ್ಷಣ ನಮ್ಮ ಹುಡುಗ ಅಂಕಲು ಸ್ಟ್ರೇಟು ಹೊಂಟಿದ್ರು. ಆಟೋದಾಗ ಏನು ಮಾಡಬೇಕು, ಓವರ್ಟೇಕ್ ಮಾಡೋಕೆ ನಮ್ಮ ಮೇಲೆ ಹಾಸಕ್ಕಂತ ಬಂದ್ಬಿಟ್ಟ. ಗುರು ಹೋಗಿ ಅದೇನೋ ಸರ್ಪ್ರೈಸು, ಅದೇನೋ ಹೊಸ್ದಾಗಿ ಟ್ರೈ ಮಾಡೋಣ, ಅದೇನೋ ಇದೊಂದು ಸಲ ನೋಡೋಣ, ಯಾಕಾದರೂ ಅಂದ್ಕೊಂಡೆ, ಯಾಕಾದರೂ ತಲೆಯಾಗ ಬಂತು ಅಂದ್ಕೊಂಡು ಬೆವರಾಗತ್ತೆ. ನಾನು ಬೆಳಗ್ಗೆ ಬೆವರಾಗತ್ತೀನಿ.
ಆಟೋದಾಗ ಓವರ್ಟೇಕ್ ಮಾಡಕ್ಕೆ ಬಂದ ತಕ್ಷಣ ನಮ್ಮ ಅಂಕಲ್ ಇಂಥವೆಲ್ಲ ಸುಮಾರು ನೋಡ್ಬಿಟ್ಟಂಗೆ ಅದಾರ. ಸಡನ್ನಾಗಿ ನಿಲ್ಲಿಸಿದ್ರು. ಓವರ್ಟೇಕ್ ಮಾಡಿ ಹೋಗಿ ಮುಂದೆ ನಿಂತ. ಒಟ್ಟ ಕದಲಿಲ್ಲ, ಮುಂದೆ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ, ಎಲ್ಲೂ ಒಳ್ಳಿನೂ ಇಲ್ಲ, ಮುಂದೆ ನಿಂತ. ನಾವು ನಿಂತ ತಕ್ಷಣ ನಮ್ಮ ಹುಡುಗ ಯೂಟರ್ನ್ ಮಾಡ್ಕೊಂಡು ಇನ್ನೊಂದು ರೂಟ್ ಮೇಲೆ ಹೋಗಕತ್ವಿ. ಬೆನ್ ಹತ್ತದ, ಬಿಡಂಗಿಲ್ಲ ಕಾಣಿಸುತ್ತೆ, ಇವ್ರು ಏನೋ ಮಾಡ್ತಾರ ಅಂತಂದು ಅನ್ಕೊಂಡು ಬೆನ್ ಹತ್ತದ. ಎಲ್ಲಿವರೆಗೆ ಬೆನ್ ಹತ್ತದ, ಒಂದು ದೊಡ್ಡ ಸರ್ಕಲ್ ಬಂತು. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಸಿಗ್ನಲ್ಸ್ ಇದ್ದು. ಸಿಗ್ನಲ್ದಾಗ ನಿಂತ್ವಿ, ಅವರು ನಿಂತರು. ಇನ್ನೇನು ದೊಡ್ಡ ಕೇಸ್ ಆಗುತ್ತಾ ಅನ್ಕೊಂಡಾಗ ಕುಂತಿದ್ದೆ. ಬಟ್ ಪುಣ್ಯಕ್ಕೆ ನಮ್ಮ ರೈಡರ್ ಚಲೋ ಇದ್ದ, ಎಕ್ಸ್ಪೀರಿಯನ್ಸ್ ಇದ್ದ. ಅವಂಗೆಲ್ಲ ಇಂಥ ಸಿಚುವೇಶನ್ಸ್ದಾಗೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕು, ಹೆಂಗೆ ಹೋಗಬೇಕು, ಹೆಂಗೆ ತಪ್ಪಿಸ್ಕೋಬೇಕು ಅನ್ನೋದೆಲ್ಲ ಗೊತ್ತಿತ್ತು. ಸಿಗ್ನಲ್ ಬಿದ್ದ ತಕ್ಷಣ ಲೆಫ್ಟಿಗೆ ಹೋದ್ವಿ. ಲೆಫ್ಟಿಗೆ ಹೋದ ತಕ್ಷಣ ಹುಡುಗ ಬೆನ್ನು ಹತ್ತಲಿಲ್ಲ, ಏನೂ ಪ್ರಾಬ್ಲಮ್ ಮಾಡಲಿಲ್ಲ. ಬಟ್ ಸೀರಿಯಸ್ಸಾಗಿ ಹೇಳ್ತೀನಿ, ಈ ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ, ಈ ಆಟೋಗಳಿಂದ ಅಥವಾ ಕ್ಯಾಬ್ಗಳಿಂದ ಏನೇ ಕಷ್ಟ ಬಂದರೂ ಕೂಡ ಏನೂ ಹೆದರಬೇಡ್ರಿ. ನೀವು ದುಡಿಯಾಗತ್ತೀರಿ, ಅವರು ದುಡಿಯಾಗತ್ತಾರ. ಹಬ್ಬ ಅಂದ್ರೆ ಸೇಫ್ಟಿ ಮ್ಯಾಟರ್ಸ್. ಈಗ ಆಟೋದಾಗಿದ್ದರೂ ಸಾಯವಿದ್ರೆ ಸತ್ತ ಹೋಕ್ಕನ, ಫ್ಲೈಟ್ದಾಗಿದ್ದರೂ ಸಾಯವಿದ್ರೆ ಸತ್ತ ಹೋಕ್ಕನ, ಬೈಕ್ದಾಗಿದ್ದರೂ ಸಾಯವಿದ್ರೆ ಸತ್ತ ಹೋಕ್ಕನ. ವಾಟ್ ಮ್ಯಾಟರ್ಸ್ ಈಸ್ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಹಿಂದೆ ಕುಂತಾರ, ನಂಬಿ ಹಿಂದೆ ಕುಂತಾರ, ಯಾರೋ ಒಬ್ಬರು ಪ್ಯಾಸೆಂಜರ್ಸ್ ನಂಬಿ ಹಿಂದೆ ಕುಂತಾರ, ಅವ್ರನ್ನ ಹೆಂಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮುಟ್ಟಿಸ್ಬೇಕು ಅನ್ನೋದು ಜವಾಬ್ದಾರಿ. ಆ ಜವಾಬ್ದಾರಿ ನಿಮ್ಗೆಲ್ಲರಿಗೂ ಗೊತ್ತಿತ್ತಪ್ಪ ಅಂದ್ರೆ ಯಾವುದೇ ವೆಹಿಕಲಿಗೆ ಹೋಗ್ರಿ, ಎಲ್ಲರೂ ಸುರಕ್ಷಿತವಾಗೇ ಮುಟ್ತೀವಿ. ಓಕೆ, ಬೈಕ್ ಟ್ಯಾಕ್ಸಿ ಇದ್ದವರು ಒಂದು 30ರಿಂದ 40ರಿಂದ 50 ಸ್ಪೀಡ ಹೋಗ್ತೀರಾ, ಓಕೆ. ಸೇಫಾಗಿ ಹೋಗ್ತೀರಾ, ಓಕೆ. ಟೈಮ್ಗಿರೋದು ನೀ ಸಾಯವದಿ ಅಂದ್ರೆ ನೀ ಫುಟ್ಪಾತ್ದಾಗ ನಿಂತು ನಡ್ಕೊತ ಹೊಂಟಿದ್ರು ಸಾಯ್ತಿ, ನೀ ಆಟೋದಾಗ ಹೊಂಟಿದ್ರು ಸಾಯ್ತಿ, ನೀ ಬೈಕ್ದಾಗ ಫ್ಲೈಟ್ದಾಗ ಇದ್ದಿದ್ರು ಸಾಯ್ತಿ. ಪ್ರತಿಯೊಬ್ಬ ರೈಡರು, ಆಟೋ ರೈಡರ್ ಆಗಲಿ, ಬೈಕ್ ರೈಡರ್ ಆಗಲಿ, ಫ್ಲೈಟ್ ರೈಡರೇ ಆಗಲಿ, ಅವರವರ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಅರ್ಥ ಇರಬೇಕು. ಇಂಥ ಸಿಚುವೇಶನ್ಸ್ ಬಂದ್ರೆ ಕಾಮಾಗಿ ನೀಟಾಗಿ ಹ್ಯಾಂಡಲ್ ಮಾಡಿರಿ. ಒಂದು ಜಗಳ ಆಗದೆ, ಯಾರಿಗೂ ತೊಂದರೆ ಆಗದೆ ಹ್ಯಾಂಡಲ್ ಮಾಡಿರಿ. ಹಬ್ಬ ಅಂದ್ರೆ 5ರಿಂದ 10 ನಿಮಿಷ 20 ನಿಮಿಷ ಹಾಳಾಗಿತ್ತು, 20 ನಿಮಿಷ ಡಿಲೇ ಆಗಿತ್ತು, ಲೇಟ್ ಆಗಿತ್ತು. ಹೆದರಬೇಡ್ರಿ, ಏನೂ ಅಂಜಬೇಡ್ರಿ. ಲೇಟ್ ಆದರೂ ಪರವಾಗಿಲ್ಲ, ನೀನು ನಿಮ್ಮ ಮನೆಗೆ ಮುಟ್ಟಿ ಅವ ಅವ್ರ ಮನೆಗೆ ಮುಟ್ತಾನೆ. ನಡ್ಬರ್ಗೆ ಯಾರೂ ಸಾಯೋದು ಬೇಡ. ನಾನಿಲ್ಲಿ ಯಾವುದೇ ಒಬ್ಬ ರೈಡರ್ಗೆ ಭೇದ ಭಾವ ಮಾಡ್ತಿಲ್ಲ. ನೀ ಆಟೋ ಡ್ರೈವರೇ ಆಗಿರೋ, ಬೈಕ್ ಟ್ಯಾಕ್ಸಿ ಡ್ರೈವರೇ ಆಗಿರೋ, ಕ್ಯಾಬ್ ಡ್ರೈವರೇ ಆಗಿರೋ, ಎಲ್ಲರೂ ಅವ್ರ ಜವಾಬ್ದಾರಿಗಳು ಅವ್ರಿಗೆ ಗೊತ್ತಿರಲಿ ಅನ್ನೋದು ಮಾತ್ರ ನಾನಿಲ್ಲಿ ತಿಳ್ಸಕ್ಕೆ ಬಂದಿದ್ದು. ಅವತ್ತು ನನಗಾಗಿರೋ ಆ ಇನ್ಸಿಡೆಂಟ್ ಇನ್ಯಾರಿಗೂ ಆಗೋದು ಬೇಡ. ಈ ಒಂದು ವಿಡಿಯೋ ಮುಖಾಂತರ ಎಷ್ಟೋ ಆಟೋಗಳು, ಎಷ್ಟೋ ಕ್ಯಾಬ್ಗಳು ಈ ಬೈಕ್ ರೈಡರ್ಸ್ಗೆ ಹೆದರಿಸೋದಾಗಲಿ, ಬೈಯೋದಾಗಲಿ, ಬಡಿಯೋದಾಗಲಿ, ಅಥವಾ ಅವ್ರ ಗಾಡಿಗಳನ್ನು ಏನೋ ಡ್ಯಾಮೇಜ್ ಮಾಡೋದಾಗಲಿ, ಅದೇನೋ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದನ್ನು ವಿಡಿಯೋ ಮಾಡ್ತಾ ಇರೋದು. ಅವರು ಮನುಷ್ಯರೇ, ನಾವು ಮನುಷ್ಯರೇ, ನೀವೆಲ್ಲ ಮನುಷ್ಯರೇ. ಬೈಕ್ ರೈಡಲ್ಲಿ ಹೋಗೋರಿಗೆ ಒಂದಿಷ್ಟು ಜಾಸ್ತಿನೇ ರಿಸ್ಕ್ಸ್ ಇರುತ್ತೆ. ಅದೇ ಥರ ಯಾವುದೇ ವೆಹಿಕಲ್ಲಾಗಿ ಹೋದರೂ, ನಡ್ಕೊತ ಹೋದರೂ ರಿಸ್ಕ್ ಇದ್ದೇ ಇರುತ್ತೆ. ಹಾಗಂತ ನಮ್ಮ ಜವಾಬ್ದಾರಿಗಳನ್ನ ನಾವು ಮರೆತು ನಾವೇ ವೆಹಿಕಲ್ ಓಡಿಸೋವಾಗಲೂ ಕೂಡ ನಮ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿನೇ. ಇಲ್ಲಿ ನಾನು ಯಾವುದೇ ಭೇದ ಭಾವ ಮಾಡ್ತಾಯಿಲ್ಲ. ನನಗನ್ಸಿದ್ದನ್ನ ನಾನೇ ಹೇಳಿದ್ದೀನಿ. ನಿಮ್ಗೇನು ಅನಿಸುತ್ತೆ ಅದನ್ನು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.